Are we good? Hi, ನನ್ನ ಹೆಸರು ಮಧು ಮಾಯಲಂಕೋಡಿ. Done. Tell us something about yourself, the Madhu most of us don't know. ವೆಲ್, ನಾನು ಸ್ಪೋರ್ಟ್ಸ್ ನಿರೂಪಕಿ, ಅದ್ರ ಜೊತೆಗೇನೆ ಇವೆಂಟ್ಸ್ ಆ್ಯಂಕರ್ ಮಾಡ್ತೀನಿ, ಎಲ್ರಿಗೂ ಗೊತ್ತೇ ಇದೆ. ಬಟ್ ನಿಜ ಜೀವನದಲ್ಲಿರೋ ಮಧುಗುನು ಈ ಕ್ಯಾಮ್ರಾ ಲೈಟ್ಸ್ ಆ್ಯಕ್ಷನ್ ಎದುರುಗಡೆ ಇರೋ ಮಧುಗುನು ಅಜಗಜಾಂತರ ವ್ಯತ್ಯಾಸ. ಯಾಕೆಂದರೆ ಸಾಮಾನ್ಯ ಜೀವನದಲ್ಲಿ ಕೂದಲ ಒಂದು ಶೇಂಡಿ ಕಟ್ಕೊಂಡು ಯಾವುದೇ ಮೇಕಪ್ ಇಲ್ಲದೆ ಆರಾಮ್ಸೆ ಮನೆಗೆ ಕೆಲಸ ಮಾಡ್ಕೊಂಡಿರೋ ಒಂದು ಚಿಕ್ಕ ಹುಡುಗಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Open the gift and share your thoughts on ಏನು ಅನಿಸುತ್ತೆ ಇದ್ರ ಬಗ್ಗೆ ಆಫ್ ಡಾಮಿನೇಟಿಂಗ್ ಯೋರ್ ಓನ್ ಸ್ಪೇಸ್. ಡಾಮಿನೇಟ್ ಮಾಡ್ದಿನೋ ಗೊತ್ತಿಲ್ಲ, ಬಟ್ ಒಂದು ಚಿಕ್ಕ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಸರಿ, ಓಪನ್ ಮಾಡ್ತೀನಿ. ಕರಿಯರ್. ಜಾಸ್ತಿ ಯಾರು ನನ್ನ ಗಿಫ್ಟ್ಸ್ ಕೊಡಲ್ಲ ಆಯ್ತಾ, ಸೊ ಐ ಆಮ್ ಲಿಟಲ್ ಎಕ್ಸೈಟೆಡ್. ನನ್ನ ಲೈಫಲ್ಲಿ ಯಾವತ್ತೂ ಯೋಚನೆ ಮಾಡ್ತಾ ಇರ್ತೀನಿ, ಅಂದರೆ ಸಿಂಪಲಾಗಿ ಜೀವನ ಮಾಡಬೇಕು, ಎಲ್ಲಿಂದ ಹಾದಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಯಾವತ್ತೂ ನೆನ್ಪಿಟ್ಕೋಬೇಕು ಅಂತ. ಸೊ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಥ್ಯಾಂಕ್ ಯು. ಜೀವನನೇ ಒಂದು ಚೆಸ್ ಆಟ ಅಂತ ಹೇಳ್ತಾರೆ, ಆ್ಯಂಡ್ ಟು ಮಾಸ್ಟರ್ ಚೆಸ್ takes years of expertise, years of hard work, and I haven't put in so many years of hard work, nor do I even know to play chess. ಅಂದರೆ ಪ್ರೊಫೆಷ್ನಲ್ ಆಗಿ ನಾನು ಒಂದು ಮ್ಯಾಚ್ ಆಡೋಕ್ಕೆ ಹೇಳೋದು ಚೆಸ್ನು ನಾನು ಟಾಟಾ ಬಾಯ್ ಬಾಯ್ ಹೇಳ್ತೀನಿ. ಬಟ್ ಜೀವನನೇ ಒಂದು ಚೆಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಖಂಡಿತ ಸಂಘರ್ಷಗಳು ಇದ್ದೇ ಇರುತ್ತೆ. ಐ ಡೋಂಟ್ ಥಿಂಕ್ ದೇರ್ ಇಸ್ any career or any human being who's had life without struggles. Poorest of the poor or the richest of the richest, they've all had their struggles. And ಅದೇ ನೆಟ್ನಲ್ಲಿ ಓರ್ವ ಮಹಿಳಾ ಸ್ಪೋರ್ಟ್ಸ್ ನಿರೂಪಕಿಯಾಗಿ ಆಗಿರ್ಬೋದು, ಇಲ್ಲ ಒಂಟಿ ಪಯಣ ಅಂತ ನನಗೆ ತಮಾಷೆ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ, ಅಂದರೆ ಜಾಸ್ತಿ ನಾನು ಒಂಟಿ ಪಯಣನೇ ಮಾಡ್ತಾ ಇರ್ತೀನಂತ. ಅಂಥ ಜೀವನದಲ್ಲಿ ಚಿಕ್ಕ ಪುಟ್ಟ ಸಂಘರ್ಷಗಳು ಏನಿದೆಯೋ ಅದನ್ನು ಎದುರಿಸ್ತಾ ಬೇರೆ ಎಲ್ಲ ಆಸ್ಪಾಸ್ನಲ್ಲಿ ಏನೆಲ್ಲ ಫ್ಯಾಕ್ಟರ್ಸ್ ಇರುತ್ತಲ್ಲ ನಮ್ಮ ಜೀವನದಲ್ಲಿ, ಅದನ್ನೆಲ್ಲ ಎದುರಿಸ್ಕೊಂಡು ಕೊನೆಗೂ ದೃಢವಾಗಿ ಒಂದು ಅಂತ ನಿಲ್ಲೋದಿದೆಯಲ್ಲ, ಅದು ಒಂದು ಹೆಮ್ಮೆ ತರೋ ವಿಷಯ ಎಲ್ರಿಗೂ ಕೂಡ. ಆ್ಯಂಡ್ ಇದನ್ನು ನೀವು ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಖಂಡಿತ ನಾನು ತುಂಬ ರಿಲೇಟ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ, ಆಫ್ ದ ವೆರಿ ಫ್ಯಾಕ್ಟ್ ದಟ್ ಇನ್ ಅ ಲೈಫ್ ದಟ್ ವಿ ಕಾಲ್ ಚೆಸ್ ಐ ಹ್ಯಾವ್ ಮೇಡ್ ಮೈ ಓನ್ ಮಾರ್ಕ್, ಆ್ಯಂಡ್ ಪ್ರಾಬಬ್ಲಿ ಮೈ ಎಕ್ಸಿಸ್ಟೆನ್ಸ್ ಮೀನ್ಸ್ ಅ ಲಾಟ್ ಟು ಮೆನಿ ಅದರ್ಸ್ ಟು. ನೆಕ್ಸ್ಟ್ ಕ್ವೆಶ್ಚನ್. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಯಾವಾಗ? ಕೆನ್ ಯು ಶೆಡ್ ಸಮ್ ಲೈಟ್ ಆನ್ ಯೋರ್ ಜರ್ನಿ ಫ್ರಮ್ ಬೀಯಿಂಗ್ ಅ ಸ್ಮಾಲ್ ಟೌನ್ ಗರ್ಲ್ ಟು ವಾಟ್ ಯು ಆರ್ ಟುಡೇ? ಐ ಆಮ್ ಸ್ಟಿಲ್ ಅ ಸ್ಮಾಲ್ ಟೌನ್ ಗರ್ಲ್, ಬಟ್ ಎಸ್, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕಾಸರಗೋಡಿನ ಒಂದು ಚಿಕ್ಕ ಗ್ರಾಮದಲ್ಲಿ, ಆ್ಯಂಡ್ 10ನೇ ಕ್ಲಾಸ್ ತನಕ ಓದಿದ್ದು ಕೂಡ ಊರಿನಲ್ಲೇ. ಸೊ ತೋಟದಲ್ಲಿ ನನ್ನ ಅಪ್ಪ ಅಮ್ಮನ ಜೊತೆ ಓಡಾಡಿಕೊಂಡು, ಹಸುಗಳ ಹಿಂದೆ ಓಡ್ಕೊಂಡು, ಇದೆಲ್ಲ ಮಾಡ್ಕೊಂಡು ಬೆಳೆದಿರೋ ಹುಡುಗಿ ನಾನು. ಇವತ್ತಿಗೂ ನನಗದು ಮಾಡೋಕ್ಕೆ ಸಂತೋಷನೇ. ಬಟ್ ವಿದ್ಯಾಭ್ಯಾಸಕ್ಕೆ ಮಂಗಳೂರಿಗೆ ಬಂದೆ. ಅದಾದಮೇಲೆ ಹೀಗೆ ಮಾಡ್ತಾ ಕಾಲೇಜಲ್ಲಿ ಯಾರೋ ಒಂದಿನ ಹೊರಗಡೆ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ನಿರೂಪಣೆಗೆ. ಅಲ್ಲಿ ಆರಂಭ ಆಗಿದ್ದು ನನ್ನ ಪಯಣ. ಬಟ್ ಅದಾದಮೇಲೆ ಕೆಲವಾರು ದೇಶಗಳಿಗೆ ಹೋಗಿದ್ದೀನಿ. ಐ ಟ್ರಾವೆಲ್ಡ್ ಅಬ್ರಾಡ್ ಆನ್ ವರ್ಕ್, ಐ ಟ್ರಾವೆಲ್ ಅಕ್ರಾಸ್ ಕಂಟ್ರೀಸ್ ಆ್ಯಸ್ ಅ ಟ್ರಾವೆಲ್ ಎಂಥೂಸಿಯಾಸ್ಟ್. ಬಟ್ ದ ಟ್ಯಾಗ್ ಆಫ್ ಬೀಯಿಂಗ್ ಅ ಸ್ಮಾಲ್ ಟೌನ್ ಗರ್ಲ್ ಇದೆಯಲ್ಲ, it has something very special attached to it. I do not know if people who are born in the cities can go and live in a small town for a week or even 2-3 days. ಅದಾದ್ಮೇಲೆ ಬೋರ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಬಟ್ being a small town girl, ಇವತ್ತಿಗೂ I can always go back home and live like a normal village girl for weeks and months together. So I think it began from a village. It has taken me across the globe and it will continue to, but I will always stick to my roots, that is being a small town girl. Next. ಬಿಗ್ ಕ್ವೆಶ್ಚನ್. ವಿಮೆನ್ಸ್ ಡೇ ಸ್ಪೆಷಲ್ ಅಂತ ಹೇಳಿದಾಗ ಈ ಕ್ವೆಶ್ಚನ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಪ್ರಿಡಾಮಿನೆಂಟ್ಲಿ ಮೇನ್ ಡ್ರಿವನ್ ಇಂಡಸ್ಟ್ರಿ, ಪ್ರಮುಖವಾಗಿ ನಾನಿರೋ ಇಂಡಸ್ಟ್ರಿ ಅಂದರೆ ನಾನು ವರ್ಷದಲ್ಲಿ ಒಂದು 100-150 ದಿನ ಕೆಲಸ ಮಾಡೋದು ಪ್ಯೂರ್ಲಿ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ, ಸ್ಪೋರ್ಟ್ಸ್ ನಿರೂಪಕಿಯಾಗಿ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬೀನ್ ಸೋ ಫಾರ್? ಯೂಶ್ವಲಿ ನನಗೆ ಗೊತ್ತು, ತುಂಬ ಜನ ಹೇಳ್ತಾರೆ ಅಂದರೆ ಹುಡುಗಿರಿಗೆ ತುಂಬ ಕಷ್ಟ ಇದೆ, ಹೌದು, ಡಾಮಿನೇಟ್ ಮಾಡ್ತಾರೆ ಗಂಡಸರು ತುಂಬ ಅಂತ. ಬಟ್ ಐ ಆಮ್ ಬ್ಲೆಸ್ಡ್ ಟು ಬಿ ಇನ್ ಅ ಪಾರ್ಟ್ ಆಫ್ ಅನ್ ಇಂಡಸ್ಟ್ರಿ ದಟ್ ಈಸ್ somehow very sportive when it comes to women. At least ನಾನು ಕೆಲಸ ಮಾಡ್ತಾ ಇರೋ ಸಂಸ್ಥೆ, ನಾನು 5 ವರ್ಷ ಆಯ್ತು ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಡಿಷನ್ ಆದಮೇಲೆ ನನ್ನನ್ನು ಪ್ಯೂರ್ಲಿ ನನ್ನ ಟ್ಯಾಲೆಂಟ್ಗೆ ಆಯ್ಕೆ ಮಾಡಿಕೊಂಡ್ರು. ಆ್ಯಂಡ್
ಇಲ್ಲಿ ತನಕ ನನಗೆ ಒಂಥರ ಅಂದರೆ ನಾನು ಹುಡುಗಿ ಅಂತ ಹೇಳಿ ನನ್ನನ್ನು ಒಂಥರ ದೂರ ಇಡೋದಾಗಿರಲಿ, ಇಲ್ಲ ದಬ್ಬಾಳಿಕೆ ಮಾಡೋದಾಗಲಿ ನಾನು ನೋಡಿಲ್ಲ. ಎಕ್ಸ್ ಕ್ರಿಕೆಟರ್ಸ್, ಎಕ್ಸ್ ಕಬಡ್ಡಿ ಪ್ಲೇಯರ್ಸ್, ಫುಟ್ಬಾಲ್ ಪ್ಲೇಯರ್ಸ್, ಯಾವುದೇ ಸ್ಪೋರ್ಟ್ಸ್ ಇಂಡಸ್ಟ್ರಿನಲ್ಲಾಗಿರಲಿ ಇದುವರೆಗೂ ನನಗೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ ಹೊರತು ಯಾವತ್ತೂ ಕೂಡ ನನಗೆ ಒಂಥರ ನಾನು ಹುಡುಗಿ ಅಂತ ನನ್ನನ್ನು ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ ಅನಿಸಿಲ್ಲ. ಯಾಕಂದರೆ there's also a reason. There are not many women who can do sport or talk sport. ಸ್ಪೋರ್ಟ್ಸ್ ಆಡೋರು ಇದ್ದಾರೆ, ಬಟ್ ಅವ್ರಿಗೆ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೋ ಇಲ್ಲ ಆ ಥರದ ಟ್ಯಾಲೆಂಟ್ ಇರಲ್ವೋ, ದೇವ್ರ ದಯ ಸ್ವಲ್ಪ ಆ ಟ್ಯಾಲೆಂಟ್ ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಕೆಲಸನ ನಾನು ಮಾಡ್ತಾ ಇರೋ ನನ್ನ ಹಾರ್ಡ್ ವರ್ಕ್ನ ಎಪ್ರಿಷಿಯೇಟ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ. ಸೊ ಇದುವರೆಗೂ ನಾನು ಮಹಿಳೆ ಆಗಿರೋದ್ರಿಂದ ನನಗೆ ಒಂಥರ ಡ್ರಾಬ್ಯಾಕ್ ಅಂತ ಈ ಇಂಡಸ್ಟ್ರಿಯಲ್ಲಿ ಅನಿಸ್ಲಿಲ್ಲ. ಬೇರೆ ಇಂಡಸ್ಟ್ರಿಗಳಲ್ಲಿ ಸ್ವಲ್ಪ ನನಗೆ ಅನಿಸಿರ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ನಿಮ್ಮ ಕ್ವೆಶ್ಚನಲ್ಲಿ ಏನಾದ್ರು ಇದ್ದರೆ ಬೇರೆ ಇಂಡಸ್ಟ್ರಿ ಬಗ್ಗೆನೂ ಮಾತಾಡ್ತೀನಿ. ಬಟ್ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಐ ಥಿಂಕ್ ಅ ವೆರಿ ಪ್ರೌಡ್ ಇಂಡಿಪೆಂಡೆಂಟ್ ವುಮೆನ್. ಆ್ಯಂಡ್ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಕೂಡ ಬರೋದು ನನಗೆ ಹುಡುಗರಿಂದಾನೆ, ದಟ್ ಮೇಡಮ್ ನೀವು ಸ್ಪೋರ್ಟ್ಸ್ ಚೆನ್ನಾಗಿ ಮಾತಾಡ್ತೀರಾ ಅಂತ. ಆ್ಯಂಡ್ ಹುಡುಗರೇ ಆ ಥರ ಹೇಳ್ತಾರೆ ಅಂತ ಹೇಳಿದ ಮೇಲೆ ನನಗೆ ಅನಿಸುತ್ತೆ ಖಂಡಿತ ಸ್ಪೋರ್ಟ್ಸ್ ಇಂಡಸ್ಟ್ರಿ ಡಸ್ ರೆಸ್ಪೆಕ್ಟ್ ವುಮೆನ್. ಆ್ಯಂಡ್ ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್, ದಿ ಮೆನ್ ಆ್ಯಕ್ಚುಲಿ ಸೇ ಶಬಾಷ್. ನಾನು ಸುಮ್ಮನೆ ಹೇಳಿದ್ದೆ, ನೀವು ಹಾಕ್ತೀರಾ ಈಗ ಪ್ರಶ್ನೆ ಅಂತ ಗೊತ್ತಿರಲಿಲ್ಲ. ನಂದಲೆಸ್ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ನಾನು ಇವಾಗ 5 ವರ್ಷ ಆಯಿತು. ಬಟ್ ಅದಕ್ಕಿಂತಲೂ ಮೊದಲು ನಾನು ಆರಂಭದಲ್ಲೇ ಹೇಳ್ದಾಗೇ ಐ ಸ್ಟಾರ್ಟೆಡ್ ಮೈ ಕರಿಯರ್ ಆ್ಯಸ್ ಅ ಇವೆಂಟ್ MC, ಅಂದರೆ ಮಾಸ್ಟರ್ ಆಫ್ ಸೆರೆಮನೀಸ್ ಆಗಿ. ಊರೂರುಗಳಿಗೆಲ್ಲ ಹೋಗಿದ್ದೀನಿ. ಕೆಲವೊಂದ್ಸಲಿ ಬರ್ತಾ ನನಗೆ ಇವಾಗಲೂ ನೆನಪಿದೆ, ಆರ್ಗನೈಸರ್ಸ್ ಟ್ರಾನ್ಸ್ಪೋರ್ಟು ಅರೇಂಜ್ ಮಾಡಿರಲಿಲ್ಲ. ಮೇಡಮ್ ನೆಕ್ಸ್ಟ್ ಡೇ ಬಸ್ಸಲ್ಲಿ ಹೋಗ್ಬೋದು ಅಂದರೆ ಇವೆಂಟ್ ಒಂದು 8 ಗಂಟೆಗೆ ಮುಗಿದ್ರೆ ನೆಕ್ಸ್ಟ್ ಡೇ ರಾತ್ರಿ 8 ಗಂಟೆ ತನಕ ಆ ಊರಿಂದ ಬಸ್ ಇರಲ್ಲ. ಹೊಸಪೇಟೆ ಒಳಗಡೆ ಎಲ್ಲ ಹೋಗಿದ್ದೀನಿ ನಾನು ಟ್ರಾವೆಲ್ ಮಾಡ್ತಾ. ಆ್ಯಂಡ್ ನಾನು ಒಬ್ಬಳೇ ಹೋಗೋ ಅಭ್ಯಾಸ, ನನಗೆ ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗೋ ಅಭ್ಯಾಸ ಇರಲಿಲ್ಲ. ಆ್ಯಂಡ್ ಆವಾಗೆಲ್ಲ ಕೆಲವೊಂದು ಸಲ ಹೌದು ನನಗೆ ಅನಿಸ್ತಾ ಇತ್ತು, ಗುರು ಸ್ವಲ್ಪ ಟೇಕನ್ ಫಾರ್ ಗ್ರಾಂಟೆಡ್ ಆಗ್ತಾ ಇದೆಯಾ. ಅಂದರೆ ಹುಡುಗಿ ಅಂತಲ್ಲ, ಏಕೈಕವಾಗಿ ಒಂದು ಗೊತ್ತಿಲ್ಲದೆ ಇರೋ ಊರಲ್ಲಿ ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೇಸಿಕ್ ಆದರೂ ಏನಾದರೂ ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಮಾಡಬೇಕು. ಸೊ ನಾನು ನಮಗೆ ಕೆಂಪು ಡಬ್ಬಿ ಬಸ್ ಅಂತೆಲ್ಲ ತಮಾಷೆ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಇವಾಗಲೂ ನನಗೆ. ಸೊ ನಾನು ಆ ಹಳ್ಳಿಯಿಂದ ಒಂದು ಶಿವಮೊಗ್ಗ ತನಕ ಇಡೀ ರಾತ್ರಿ ಬಸ್ಸಲ್ಲಿ ಬ್ಯಾಗೆಲ್ಲ ಹಿಂಗೆ ಇಟ್ಕೊಂಬರೋದು, ಯಾರಾದರೂ ಬ್ಯಾಗ್ ಕಿತ್ಕೊಬಿಟ್ರೆ ಅಂತ. ಅದಾದಮೇಲೆ ಶಿವಮೊಗ್ಗದಲ್ಲಿ ಒಂದು 2-3 ತಾಸು ವೆಯ್ಟ್ ಮಾಡಿ ನೆಕ್ಸ್ಟ್ ಬಸ್ಸಲ್ಲಿ ಮಂಗಳೂರಿಗೆ ಬಂದು ಇದೆಲ್ಲ ಮಾಡಿದ್ದೀನಿ ನಾನು, ಇಲ್ಲ ಅಂತ ಇಲ್ಲ. ಸೊ ಕೆಲವೊಂದ್ಸಲಿ ನನಗೆ ಅನಿಸುತ್ತೆ, ಇಂಡಸ್ಟ್ರಿ ಸ್ಪೆಸಿಫಿಕ್ಕಾಗಿ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಸನ್ನಿವೇಶಗಳಲ್ಲಿ ಹಿರಿಯರಾಗಿರ್ತಾರೆ, ಅಂದರೆ ಅವ್ರ ಪೋಸ್ಟಲ್ಲಿ ಆಗಿರ್ಬೋದು, ಇಲ್ಲ ಕ್ರಿಯೇಟಿವ್ ಹೆಡ್ಸ್ ಅಂತೆಲ್ಲ ನಾವು ಏನು ಕರಿತಿರ್ತೀವೋ, ಒಂದು ಸ್ವಲ್ಪ ಸಾಂಪ್ರದಾಯಿಕ ಯೋಚನೆ ಅಂತ ನನಗನ್ಸುತ್ತೆ. ಅಂದರೆ ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ನ್ಯಾರೋ ಮೈಂಡೆಡ್ ಆರ್ ಪ್ರಾಬ್ಲಿ ಸ್ಟಿಲ್ ವೆರಿ ಓಲ್ಡ್ ಸ್ಕೂಲ್ ವೇರ್ ಅ ಫ್ಯೂ ಮೆನ್ ಕಾಂಟ್ ಟೇಕ್ ಅ ವುಮೆನ್ ಆರ್ ಅ ಗರ್ಲ್ ಬೀಯಿಂಗ್ ಸ್ಮಾರ್ಟರ್ ದೆನ್ ದೆಮ್. ನಾನು ಅಂದರೆ ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ ಕೆಲವೊಂದ್ಸಲಿ ಇಂಟೆಲಿಜೆಂಟ್ ಕೋಶಂಟ್ ವೈಸ್ ಆಗಿರ್ಬೋದು, ಇಲ್ಲ ಪರ್ಸನಾಲಿಟಿ ವೈಸ್ ನಾನು ಸ್ವಲ್ಪ ಲೌಡ್ ಆಗಿದ್ದೀನಲ್ಲ, ಕೆಲವ್ರಿಗೆ ಅನಿಸುತ್ತೆ ಅಂದರೆ ಸ್ವಲ್ಪ ಜೋರಾಗಿ ಮಾತಾಡ್ತಾಳೆ ಗುರು ಅಂತ. ಬಟ್ ಅದು ನನ್ನ ಸ್ವಭಾವ. ಆ್ಯಂಡ್ ನಾನು ಯಾವುದೇ ಅಭಿಪ್ರಾಯ ಕೊಡೋಕ್ಕೆ 2ನೇ ಸಲ ಯೋಚನೆ ಮಾಡಲ್ಲ. ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಹಿಂಗೆ ಇದು ಫಸ್ಟು ಇದು ಸೆಕೆಂಡು. ಬಟ್ ಕೆಲವೊಂದ್ಸಲಿ ಪ್ರಾಕ್ಟಿಕಲಿ ನಮ್ಮ ಎಕ್ಸ್ಪೀರಿಯನ್ಸಿಂದ, ಅನುಭವದಿಂದ ನನಗೆ ಗೊತ್ತಿರುತ್ತೆ ಪಾಯಿಂಟ್ ನಂಬರ್ 3 ಫಸ್ಟ್ಗೆ ಬಂದ್ರೇ ಚೆನ್ನಾಗಿರುತ್ತೆ ಅಂತ. ಬಟ್ ಅದು ಸಜೆಷನ್ ಕೊಟ್ಟಾಗ ಕೆಲವರಿಗೆ, ಗಂಡಸರಿಗೆ ವಿಶೇಷವಾಗಿ ಅದು ಇಷ್ಟ ಆಗಲ್ಲ. ಏನು ಗುರು ನನಗೆ ಹೇಳಕ್ಕೆ ಬರ್ತಾಳೆ ಇವಳು, ಒಂಥರ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ಬಿಡುತ್ತೆ ದಟ್ ದೇ ಡೋಂಟ್ ಅಪ್ರಿಷಿಯೇಟ್ ಯುವರ್ ಎಕ್ಸ್ಪೀರಿಯನ್ಸ್ ಆರ್ ಯುವರ್ ವಿಸ್ಡಮ್. ದೇ ಸಾರ್ಟ್ ಆಫ್ ಫೀಲ್ ದಟ್ ಇನ್ಸೆಕ್ಯೂರಿಟಿ. ಬಟ್ ಆ ಇನ್ಸೆಕ್ಯೂರಿಟಿನ ಇದೆಯಲ್ಲ, ಅದನ್ನು ಯಾವ ಥರ ವ್ಯಕ್ತಪಡಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ನನ್ನ ಕರಿಯರ್ ಸ್ಟಾರ್ಟಲ್ಲಿದು ನನಗೊಬ್ಬರು ಕರೆದ್ರು, ದೊಡ್ಡ ಸಭಾ ಕಾರ್ಯಕ್ರಮ ಇದೆ ಮೇಡಮ್, ಸನ್ಮಾನ ಎಲ್ಲ ಮಾಡ್ತಾ ಇದ್ದೀವಿ ಒಂದು 20-30 ಜನರಿಗೆ, ನಮ್ಮ ಸ್ಟೇಟ್ ಮಿನಿಸ್ಟರ್ ಎಲ್ಲ ಬರ್ತಾ ಇದ್ದಾರೆ, ಸೊ ನೀವು ಬರಬೇಕು. ನಾನಂದೆ ಹಾಪ ಸರಿ ಅಂತ. ಮಂಗಳೂರಿಂದ ಒಂದು 2 ಗಂಟೆ ದೂರ ಇದ್ದಿದ್ದು ಈ ಜಾಗ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನನಗೆ ಯಾಕೋ ಏನೋ ಎಡವಟ್ಟಿದೆಯಲ್ಲ ಗುಡು ಅನಿಸ್ತು. ಯಾಕಂದರೆ ನಾನು ಬಂದಿದ್ದೀನಿ, ಅಲ್ಲಿ ಕೂತಿದ್ದೀನಿ, ಯಾರೂ ಮಾತಾಡಿಸ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ, ಅಂದರೆ ನಾನು ಅಲ್ಲಿ ಇಲ್ಲವೇ ಇಲ್ಲ ಅನ್ನೋ ಥರ. ಸ್ವಲ್ಪ ಹೊತ್ತು ಆದಮೇಲೆ ನಾನು ಆರ್ಗನೈಸರ್ಗೆ ಫೋನ್ ಮಾಡಿದೆ, ಸರ್ ನಾನಿಲ್ಲಿ ಬಂದು ಸ್ವಲ್ಪ ಹೊತ್ತಾಯಿತು, ಯಾರೂ ಏನು ಕೇಳ್ತಾ ಇಲ್ಲ, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಥರ ಕಾಣಿಸ್ತಾ ಇದೆ, ನನಗೆ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ಯಾರನ್ನ ಸಂಪರ್ಕ ಮಾಡಬೇಕು ಇಲ್ಲಿ ಅಂತ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ 1 ನಿಮಿಷ ನಾನು ಕಾಲ್ ಮಾಡಿ ಚೆಕ್ ಮಾಡ್ತೀನಿ. ಆ್ಯಂಡ್ 2 ನಿಮಿಷ ಆದಮೇಲೆ ಕಾಲ್ ಬರುತ್ತೆ ಅವ್ರದ್ದು,
ಮೇಡಮ್ ಆ್ಯಕ್ಚುಲಿ ತುಂಬ ಕ್ಷಮೆ ಕೇಳ್ತಾ ಇದ್ದೀನಿ, ರಿಯಲಿ ಸಾರಿ. ಅವ್ರ ಪ್ರೋಗ್ರಾಮಲ್ಲಿ ಒಬ್ಬರು ಸೀನಿಯರ್ ಮೇಲ್ ಎಮ್ ಸಿ ಇದಾರಂತೆ. ಅಂದರೆ ಅವ್ರು ಸ್ವಲ್ಪ ಫೇಮಸ್ ಈ ಕಡೆ ಎಲ್ಲ. ಬಟ್ ಅವರು ನೀವು ಚಿಕ್ಕ ಹುಡುಗಿ, ಇನ್ಎಕ್ಸ್ಪೀರಿಯನ್ಸ್ಡು, ನೀವಿದ್ರೆ ಅವ್ರ ಪ್ರೋಗ್ರಾಮ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸಾರಿ, ನಿಮ್ಗೆ ಪೇಮೆಂಟ್ ಕೊಟ್ಬಿಡ್ತೀವಿ ಮೇಡಮ್ ನಾವು, ನೀವು ಹೋಗಿ ಬಂದಿದ್ದು ಕ್ಯಾಬ್ದೆಲ್ಲ ಕೊಡ್ತೀವಿ. ಬಟ್ ಸಾರಿ, ನೀವು ವಾಪಸ್ ಹೋಗ್ಬಿಡಿ ಅಂತರು. ನನಗೆ ಅನಿಸ್ತು, ಗುರು ಇದು ಈಗೋ ಪ್ರಶ್ನೆನಾ ಇಲ್ಲ ಇನ್ಸೆಕ್ಯೂರಿಟಿ ಪ್ರಶ್ನೆನಾ ನನಗೆ ಗೊತ್ತೇ ಆಗಿಲ್ಲ. ನಾನೇನು ಇಡೀ ಪ್ರೋಗ್ರಾಮ್ ನನಗೆ ನಿರೂಪಣೆ ಮಾಡಬೇಕು ಅಂತ ಕೇಳ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನೀವೇ ಕರೆಸ್ಕೊಂಡಿದ್ದೀರಾ. ಇವಾಗ ಲಾಸ್ಟ್ ಮಿನಿಟ್ ಎಲ್ಲ ಬಂದು ರೆಡಿ ಹಾಕೊಂಡು, ನಾನು ಅವಾಗೆಲ್ಲ ನನಗೆ ಸಾರಿ ಉಡೋಕ್ಕೂ ನೆಟ್ಗೆ ಬರಲ್ಲ ಆಯಿತಾ. ಯಾರ್ಯಾರ್ದು ಹೆಲ್ಪ್ ಎಲ್ಲ ತೊಗೊಂಡು ಹೆಂಗೆಂಗೋ ಪಲ್ಲು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಳು ನಾನು. ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀನಲ್ಲ ಗುರು, ಇವಾಗ ಬಂದಮೇಲೆ ಇವ್ರು ವಾಪಸ್ ಹೋಗು ದುಡ್ಡು ಕೊಡ್ತೀನಿ ಅಂತೀಯಾರಲ್ಲ. ಅಂದರೆ ದುಡ್ಡಿನ ವಿಷಯ ಅಲ್ಲ, ಇಟ್ಸ್ ಅ ಮ್ಯಾಟ್ರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ ನನಗೆ. ಅಂದರೆ ಒಂದು ಹುಡುಗಿ ಅದೂ ಸ್ವಲ್ಪ ಏಜಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದ್ದೀನಿ, ನನಗೆ ಸ್ಟೇಜ್ಗೆ ಹೋಗಿ ಮಾತಾಡೋಕ್ಕೆ ಬರಲ್ಲ ಅಂತ ತಿಳ್ಕೊಂಡು ಒಂಥರ ಅವ್ರು ರೆಫ್ಯೂಸ್ ಮಾಡೋದಾಗಿದ್ರೆ, ಆ್ಯಕ್ಚುಲಿ ಅವ್ರು ಚಿಕ್ಕವರು. ಐ ಮೀನ್ ಐ ಆಮ್ ವೆರಿ ಸಾರಿ, ಬಟ್ ಅವ್ರ ಮೆಂಟ್ಯಾಲಿಟಿ ಚಿಕ್ಕದು ಅಂತ ನನಗೆ ಅನಿಸ್ತು. ಸೊ ಎಸ್, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ನಾನು ಇದನ್ನು ಅನುಭವ ಮಾಡಿದ್ದೀನಿ. ಬಟ್ ಐ ಸಿನ್ಸಿಯರ್ಲಿ ಹೋಪ್ ದ್ಯಾಟ್ ಇಟ್ ಚೇಂಜಸ್. ಯಾಕಂದರೆ ನಾವು ಸ್ವಲ್ಪ ಕೆಲವು ಇಂಡಸ್ಟ್ರಿಗಳಲ್ಲಿ ನೋಡ್ತಾ ಇದ್ದೀವಿ, ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೊ ಐ ಹೋಪ್ ದ್ಯಾಟ್ ನಮ್ಮ ಸದರ್ನ್ ಇಂಡಸ್ಟ್ರಿಯಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಬರಲಿ. ಆ ಹೆವಿ ಕ್ವೆಶ್ಚನ್ ಆದಮೇಲೆ ಐ ಹೋಪ್ ಇಟ್ಸ್ ಅ ರೈಟ್ ಕ್ವೆಶ್ಚನ್. ಜನ ಹೇಳ್ತಾರೆ, ಇಫ್ ಯು ಡೋಂಟ್ ಲಿವ್ ಇನ್ ಅ ಮೆಟ್ರೋಪಾಲಿಟನ್ ಸಿಟಿ, ವರ್ಕ್ ಆ್ಯಂಡ್ ಆಪರ್ಚುನಿಟಿ ಡಸಂಟ್ ಕಮ್ ಈಸಿ. ಡೆಫಿನೆಟ್ಲಿ ಡಸಂಟ್ ಕಮ್ ಈಸಿ. ಕರಿಯರ್ ಟೇಕ್ಸ್ ಅ ಹಿಟ್. ವಾಟ್ ಆರ್ ಯೋರ್ ಥಾಟ್ಸ್? ನಾನು ಇವಾಗಲೂ ಸ್ಪೋರ್ಟ್ಸ್ ನಿರೂಪಕಿ ಆಗಿ ಬಾಂಬೆಯಲ್ಲಿ ಕೆಲಸ ಮಾಡ್ತೀನಿ. ಈವೆಂಟ್ಸ್ಗೆ ಆ ಕಡೆ ಈ ಕಡೆ ಎಲ್ಲ ತಿರುಗಾಡ್ತೀನಿ. ಇವತ್ತು ಈ ಶೂಟ್ಗೆ ಬೆಂಗಳೂರಿಗೆ ಬಂದಿದ್ದೀನಿ. ಬಟ್ ನಾನು ಇವಾಗಲೂ ಮನೆ ಅಂತ ಮಾಡ್ಕೊಂಡಿರೋದು ಮಂಗಳೂರಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ನನಗೆ ವೈಯಕ್ತಿಕವಾಗಿ ನನ್ನ ಪರ್ಸ್ನಲ್ ಸ್ಪೇಸ್ ತುಂಬ ಇಷ್ಟ. ನನಗೆ ಯಾಕೋ ದೊಡ್ಡ ನಗರಗಳಲ್ಲಿ ಇರೋದು ಇಷ್ಟ ಇಲ್ಲ. ಬೆಂಗಳೂರು ಬಂದರೆ 3-4 ದಿನದಲ್ಲಿ ನನಗೆ ಸ್ವಲ್ಪ ಅಯ್ಯೋ ಗುರು ಕಂಜೆಸ್ಟೆಡ್ ಆಗಿದೆ ಅಂತ ಅನಿಸ್ಬಿಡುತ್ತೆ. ಸೊ ಐ ಹ್ಯಾವ್ ಮೇಡ್ ಅ ವೆರಿ ಕಾನ್ಷಿಯಸ್ ಚಾಯ್ಸ್ ಟು ಲಿವ್ ಔಟ್ ಆಫ್ ಮ್ಯಾಂಗ್ಲೋರ್. ಬಟ್ ಇಟ್ ಹ್ಯಾಸ್ ಕಮ್ ಎಟ್ ದ ಕಾಸ್ಟ್ ಆಫ್ ಲೂಸಿಂಗ್ ಸಮ್ ವರ್ಕ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ, ಈ ಕ್ಲೈಂಟ್ಸ್ಗೆ ತಲೆಯಲ್ಲಿರುತ್ತೆ, you are a big person or you are a very trustworthy person in terms of your work caliber only if you live in a big city. ಅಂದರೆ ಬಾಂಬೆ, ಬೆಂಗಳೂರಲ್ಲೆಲ್ಲ ಇದ್ರೆ ಗುರು ದೊಡ್ಡ ಎಮ್ ಸಿಗಳು ಎಲ್ಲ ತುಂಬ ಬೆಂಗಳೂರಲ್ಲಿ ಇರೋದಂತೆ, ಈವೆಂಟ್ಸ್ ಎಲ್ಲ ಮಾಡ್ತಾರೆ ಅಂತ. ನಾನು ಮಂಗಳೂರಲ್ಲಿರೋ ಎಮ್ ಸಿ ಅಂತ ಆದರೆ, ಓ ಮಂಗಳೂರಾ, ಆ ಎಕ್ಸ್ಪ್ರೆಷನ್ನೇ ಕೊಟ್ಬಿಡ್ತಾರೆ ಜನ. ಎಷ್ಟೋ ಸಲ ನನಗೆ ಅನುಭವ ಆಗಿದೆ. ಇಲ್ಲ ಕೆಲವೊಂದ್ಸಲಿ ಕ್ಲೈಂಟು ಮೀಟ್ ಮಾಡಬೇಕು ಅಂತಾರೆ. ಅಂದರೆ ಮೀಟ್ ಮಾಡಿದ್ರೆ 100% ಇವೆಂಟ್ ಸಿಗ್ತಾ ಇದೆ ಅಂತ ಕನ್ಫರ್ಮ್ ಅಲ್ಲ. ಅವ್ರಿಗೆ ಮೀಟ್ ಮಾಡಿ ಡಿಸ್ಕಸ್ ಮಾಡೋಕ್ಕೆ ಏನಾದರೂ ಇರುತ್ತೆ. ಆ್ಯಂಡ್ ಒಂದು ಮೀಟಿಂಗೋಸ್ಕರ ನಾನು ಮಂಗಳೂರಿಂದ ಬೆಂಗಳೂರು ಬರಬೇಕಲ್ಲ. ಸೊ ಆವಾಗ ಅವ್ರಿಗೆ ಕೂಡ ಒಂದು ಕಾಸ್ಟ್ ಬೀಳುತ್ತಲ್ಲ ಅಲ್ಲಿ. ಅಂದರೆ ಮೀಟಿಂಗೋಸ್ಕರ ಕರೆಸ್ಕೋಬೇಕು, ಎಲ್ಲಾದರೂ ಮೀಟಿಂಗ್ ಆಗಿಲ್ಲ ಅಂದರೆ ಸ್ಪೆಂಡ್ ಮಾಡಿರೋ ದುಡ್ಡು ವೇಸ್ಟು. ಸೊ ಆ ಆಸ್ಪೆಕ್ಟಿಂದ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಬಟ್ ಆ ಕಾಂಪ್ರಮೈಸ್ ನಾನು ಮಾಡಿದ್ದೀನಿ. ನನಗೆ ಮಾಡಿದ್ದಕ್ಕೆ ಏನು ಅದ್ರಲ್ಲಿ ಬೇಜಾರೇನೂ ಇಲ್ಲ. ಅಂದರೆ ಐ ಆಮ್ ನಾಟ್ ಅನ್ಹ್ಯಾಪಿ ಅಬೌಟ್ ದ ಫ್ಯಾಕ್ಟ್ ಆರ್ ಐ ಆಮ್ ನಾಟ್ feeling guilty about the fact that I am based out of a small town, so perhaps I haven't gotten that stardom or popularity. ನನ್ನ ಫೆಲೋ ಕೊಲೀಗ್ಸ್ ಒಂದು 2-3 ಜನ ನನಗೆ ಯಾವತ್ತೂ ಹೇಳ್ತಾರೆ, ಮಧು ಯಾಕೆ ಇನ್ನೂ ಮಂಗಳೂರಲ್ಲೇ ಇದೆಯಾ, ನಿನ್ನ ಕರಿಯರ್ ಬೆಂಗಳೂರಿಗೆ ಬಂದರೆ ಎಷ್ಟು ಇವೆಂಟ್ ಸಿಗುತ್ತೆ ಗೊತ್ತಾ ನಿನಗೆ, ಡಬಲ್ ದುಡ್ಡು ಮಾಡ್ಬೋದು ಅಂತ. ಬಟ್ ಐ ಡೋಂಟ್ ನೋ, ಐ ಮೀನ್ ಐ ಜಸ್ಟ್ ಲೈಕ್ ಮೈ ಹೋಮ್. ನನಗದಿಷ್ಟ. ಆ್ಯಂಡ್ ಒಂದು ಸ್ವಲ್ಪ ದುಡ್ಡು ಕಡಿಮೆ ಬಂದ್ರೂ ಪರವಾಗಿಲ್ಲ ಅಂತ ನಾನು ಆ ಕಾನ್ಷಿಯಸ್ ಚಾಯ್ಸನ್ನು ಮಾಡಿದ್ದೀನಿ. ಸೊ ಉಳಿದಿರೋರಿಗೆ ಇಟ್ಸ್ ಅಪ್ ಟು ಯು. ಬಟ್ ಲೆಟ್ ಮಿ ಬಿ ವೆರಿ ಆನೆಸ್ಟ್ ದಟ್ ಚಿಕ್ಕ ಒಂದು ಪಟ್ಟಣದಲ್ಲೇ ಇದ್ಕೊಂಡು ದೊಡ್ಡ ಡ್ರೀಮ್ಸ್ ಇದ್ದರೆ ಅದಕ್ಕೆ ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಚೂಸ್ ಬಿಟ್ವೀನ್ ಟು. Just an additional question. ಹಾಂ, Is it also then do you think ಚಿಕ್ಕೂರಲ್ಲಿದ್ದು ದೊಡ್ಡ ಡ್ರೀಮ್ನ if you are passionate enough ಅನ್ನೋದು ಅನ್ಸುತ್ತಾ? ದಯವಿಟ್ಟು ನಾನು ಹೇಳಿರೋದನ್ನ ಅಪಾರ್ಥ ಮಾಡ್ಕೋಬೇಡಿ. ನಾನು ಯಾಕೆ ಹೇಳಿದೆ ಚಿಕ್ಕೂರಲ್ಲಿದ್ದು ದೊಡ್ಡ ಕನಸುಗಳಿದ್ರೆ ಕೆಲವೊಂದ್ಸಲಿ ಪಟ್ಟಣಕ್ಕೆ ಮೂವ್ ಆಗಬೇಕು ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ಕಾಸರಗೋಡು ಇಲ್ಲ ಮಂಗಳೂರೇ ತಗೊಳ್ಳಿ ನೀವು ಉದಾಹರಣೆಗೆ. ನಿಮ್ಗೆ ಇಲ್ಲಿ 100-150 ದೊಡ್ಡ ಸಾಫ್ಟ್ವೇರ್ ಕಂಪನೀಸ್ಗಳಿಲ್ಲ. ಇವಾಗ ವರ್ಕ್ ಫ್ರಮ್ ಹೋಮ್ ಕೋವಿಡ್ ಆದಮೇಲೆ ಕೆಲವರಿಗೆ ಬಂದಿದೆ ಹೊರತು, ನೀವು ಇವಾಗ ನನಗೆ ಒಂದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಹಳ್ಳಿಯಿಂದ ಹೋಗಿ ಪಟ್ಟಣದಲ್ಲಿ ಹೋಗಿ ಇಲ್ಲ ಬೇರೆ ದೇಶಗಳಲ್ಲಿ ಹೋಗಿ ಎಜುಕೇಷನ್ ಮಾಡ್ಕೊಂಡು ಬರ್ತೀರಾ. ಬಟ್ ಬಂದಾದಮೇಲೆ ಪ್ರಾಕ್ಟಿಕಲಿ ನೀವು ಚಿಕ್ಕೂರಲ್ಲಿರೋದು ನಿಮಗೆ ಎಷ್ಟು ಸೂಟಬಲ್ ಆಗುತ್ತೆ ಅದು ಕೂಡ ಒಂದು ಯೋಚನೆ ಮಾಡಬೇಕು. ಎಷ್ಟೋ ಹುಡುಗರಿಗೆ ಕನಸಿರುತ್ತೆ, ಬಟ್ ಅಪ್ಪ ಅಮ್ಮ ದೊಡ್ಡ ಊರುಗಳಿಗೆ ಹೋಗೋಕ್ಕೇ ಬಿಡಲ್ಲ. ಬಟ್ ನಾನು ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಏನು ಅಂತ ಹೇಳಿದ್ರೆ,
ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ಆ ಕಲೆ ಇದೆ, ಇಲ್ಲ ನಿಮಗೆ ಟ್ರೈ ಮಾಡಬೇಕು ಅಂತಲೂ ಇದ್ದರೆ ಖಂಡಿತ ಅದನ್ನು ಟ್ರೈ ಮಾಡಿ. ಅಲ್ಲಿ ನೀವು ಸಕ್ಸೀಡ್ ಆಗಿಲ್ವೋ ಆಮೇಲೆ ವಾಪಸ್ ಮನೆಗೆ ಬರೋ ಒಂದು ಆಪ್ಷನ್ ಇದೆ. ಬಟ್ ಆ ಆಪ್ಷನ್ನ ನೀವು ಟ್ರೈಯೇ ಮಾಡಿಲ್ಲ, ನಿಮ್ಗೆ ಆ ಒಂದು ಲೈಫ್ ಸ್ಟೈಲ್ ಇಲ್ಲ, ನಿಮ್ಗೆ ಆ ಒಂದು ಕರಿಯರ್ ಸೂಟ್ ಆಗುತ್ತೋ ಇಲ್ವೋ ಅಂತ ನೀವು ಟ್ರೈಯೇ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತೇ ಆಗಲ್ಲ. ಸೊ ಪ್ಲೀಸ್ ನಿಮ್ಗೆ ಯಾವುದೆಲ್ಲ ಅದು ಇಂಟ್ರೆಸ್ಟ್ ಇದ್ದೇನೆ ಅದನ್ನು ಟ್ರೈ ಮಾಡಿ ನೋಡಿ. ಇಟ್ ವರ್ಕ್ಸ್ ಔಟ್ ಆರ್ ಇಟ್ ಡಸಂಟ್ ವರ್ಕ್ ಔಟ್ ಇಸ್ ಸೆಕೆಂಡ್ರಿ. ಬಟ್ ಇನ್ ದ ಪ್ರಾಸೆಸ್ ನೀವು ಜೀವನದ ಬಗ್ಗೆನೂ ಕಲ್ತ್ಕೊಬಿಡ್ತೀರಾ. ಸೊ ನಿಮಗೆ ಒಂದು ಕೆಲವೊಂದು ಹಾದಿಯಲ್ಲಿ ಏನಿದೆಯೋ ಫ್ಯೂಚರಲ್ಲಿ ಯಾವ ಥರ ನಾನು ಸರಿ ಪಡ್ಕೋಬೇಕು ಆ ಒಂದು ನಾಲೆಡ್ಜ್ ಕೂಡ ಸಿಗುತ್ತೆ, ಆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಅದು ನೀವು ಮನೆಯಲ್ಲೇ ಕೂರ್ತೀನಿ ನಾನು ಹೊರಗಡೆ ಹೋಗಿ ಎಕ್ಸ್ಪ್ಲೋರೇ ಮಾಡಲ್ಲ ಅಂತ ಹೇಳಿದ್ರೆ ಸಿಗಲ್ಲ. ಸೊ ದಯವಿಟ್ಟು ಟ್ರೈ ಮಾಡಿ. ಇಫ್ ಇಟ್ ಡಸಂಟ್ ವರ್ಕ್ ಔಟ್ ದೆನ್ ಫೈನ್, ಯು ಕ್ಯಾನ್ ಆಫ್ ಆಪ್ಷನ್ ಬಿ. You're one of the very few female sports presenters in India. Yes. What keeps you going? ಚಿಕ್ಕದಿಂದ ನನಗೊಂದು ಅಭ್ಯಾಸ, ನಮ್ಮಪ್ಪ ಹೇಳ್ಕೊಟ್ಟಿರೋದು ಇದು. ಏನಾದರೂ ಇಂಟ್ರೆಸ್ಟ್ ಇದೆಯಾ ನಿನಗೆ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ, ಜಸ್ಟ್ ಕೀಪ್ ಡೂಯಿಂಗ್ ಇಟ್. ಇಫ್ ಯು ಆರ್ ನಾಟ್, ಜಸ್ಟ್ ಲೀವ್ ಇಟ್ ಅಂತ ಹೇಳ್ತಾ ಇದ್ರು ನಮ್ಮಪ್ಪ. ನಾನು ಸ್ಪೋರ್ಟ್ಸ್ ಇಂಡಸ್ಟ್ರಿ ಅಂದರೆ ಸ್ಪೋರ್ಟ್ಸ್ ಆ್ಯಂಕರಿಂಗ್ ಇಂಡಸ್ಟ್ರಿಯಲ್ಲಿ ಕೂಡ ಇರೋದು ನನಗೆ ತುಂಬ ಇಷ್ಟ ಈ ಇಂಡಸ್ಟ್ರಿ ಅಂತ. ಚಿಕ್ಕದಿಂದ ನನಗೆ ಕ್ರಿಕೆಟ್ ನೋಡೋದು ಅಂದರೆ ತುಂಬ ಇಷ್ಟ. ಇಲ್ಲ ಸ್ವಲ್ಪ ಟೆನ್ನಿಸ್ ನೋಡ್ತಾ ಇದ್ದೆ ನಾನು. ಗೇಮ್ಸ್ ನಡೀತಾ ಇರುವಾಗ ಅದನ್ನು ಸ್ವಲ್ಪ ಫಾಲೋ ಮಾಡೋದು. ಸ್ಪೋರ್ಟ್ಸ್ ಸೆಕ್ಷನನ್ನು ಓದ್ತಾ ಇದ್ದೆ ನಾನು ನ್ಯೂಸ್ ಪೇಪರಲ್ಲಿ ಜಾಸ್ತಿ. ಫಸ್ಟು ದಿನ ಎಲ್ಲರೂ ಫ್ರಂಟ್ ಪೇಜಲ್ಲ, ನಾನು ಹಿಂದ್ಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನನಗೆ ಹವ್ಯಾಸ ಇತ್ತು ಸ್ಪೋರ್ಟ್ಸ್ ಫಾಲೋ ಮಾಡೋದು. ಆ್ಯಂಡ್ ಇವೆಂಟ್ ಆ್ಯಂಕರಿಂಗ್ ಮಾಡ್ತಾ ಐ ಸ್ಟಾರ್ಟೆಡ್ ಹೋಸ್ಟಿಂಗ್ ಕ್ರಿಕೆಟ್ ಟೂರ್ನಮೆಂಟ್ಸ್. ಅಂದರೆ ಈ ಸ್ಕೋರ್ ಏನು ಅಂತ ಅನೌನ್ಸ್ ಮಾಡೋದು, ಇಲ್ಲ ಆಡಿಯನ್ಸ್ನ ಚಿಯರ್ ಮಾಡಿಸೋದು. ಅದನ್ನು ಮಾಡ್ತಾ ಸ್ಟಾರ್ ಸ್ಪೋರ್ಟ್ಸ್ ಅವರೆಲ್ಲ ನೋಡಿಬಿಟ್ಟು ದೇ ಆಸ್ ಮೀ ಇಫ್ ಐ ಲೈಕ್ ಟು ಆಡಿಷನ್. ಐ ಆಡಿಷನ್ಡ್ ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ ಫುಟ್ಬಾಲ್. ಆ್ಯಕ್ಚುಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ನಾನು ಕರಿಯರ್ ಸ್ಟಾರ್ಟ್ ಮಾಡಿರೋದು ಫುಟ್ಬಾಲ್ ಜೊತೆ. ಅದಾದಮೇಲೆ ಕಬಡ್ಡಿ, ಕ್ರಿಕೆಟು, ಬ್ಯಾಡ್ಮಿಂಟನು, ವಾಲಿಬಾಲ್ ಅಂತ ಹೇಳ್ಕೊಂಡು ಮಾಡ್ತಾ ಬಂದಿದ್ದೀನಿ. ಬಟ್ ಸ್ಪೋರ್ಟ್ಸ್ ಅನ್ನೋ ಒಂದು ಇಂಡಸ್ಟ್ರಿ, ಇಲ್ಲ ಈ ಸ್ಪೋರ್ಟ್ಸ್ ಆ್ಯಂಕರಿಂಗ್ ಅನ್ನೋ ಒಂದು ಇಂಡಸ್ಟ್ರಿ ಇದೆಯಲ್ಲ, ನಿಮಗೆ ಆ ಇಂಟ್ರೆಸ್ಟ್ ಇಲ್ಲ ಆ ಪ್ಯಾಷನ್ ಇಲ್ಲ ಅಂತ ಹೇಳಿದ್ರೆ ಇಟ್ ಗೆಟ್ಸ್ ಅ ಲಿಟಲ್ ಮೊನೋಟನಸ್. ಪ್ರತಿದಿನ IPL ಇಲ್ಲ ವರ್ಲ್ಡ್ ಕಪ್ಪಲ್ಲಿ ಮ್ಯಾಚ್ ಇರುತ್ತೆ, ಅದೇ ಕ್ರಿಕೆಟ್ ಫಾರ್ಮ್ಯಾಟಲ್ಲಿ ಮ್ಯಾಚಸ್ ಆಡ್ತಾನೆ ಹೋಗ್ತಾರೆ. ಸೊ ನಿಮಗಿಲ್ಲೇನು ಕ್ರಿಯೇಟಿವ್ ಆಗಿ ಏನು ಹೊಸ್ತು ಹೇಳೋಕ್ಕಾಗಲ್ಲ. ಇವಾಗ ಒಂದು ಮ್ಯಾಚ್ಗೆ ಮಿನಿಮಮ್ 1.5-2 ಗಂಟೆ ಪ್ರಿಪೇರ್ ಆಗಬೇಕಾಗುತ್ತೆ. ಯಾರು ಆಡ್ತಾ ಇದ್ದಾರೆ, ಇವ್ರ ರೆಕಾರ್ಡ್ಸ್ ಏನು, ಇತ್ತೀಚೆಗೆ ಏನೆಲ್ಲ ನಡೀತಾ ಬಂದಿದೆ ಕ್ರಿಕೆಟ್ ಫೀಲ್ಡ್ನಲ್ಲಿ. ಮ್ಯಾಚ್ ಮೊದಲು ನಮಗೊಂದು ದೊಡ್ಡ ಮೇಲಲ್ಲಿ ಬರುತ್ತೆ ಆಯಿತಾ, ಒಂದು 10-12 ಪೇಜ್ ಇರುತ್ತೆ ಅದಲ್ಲಿ ಮ್ಯಾಚ್ ಬಗ್ಗೆ. ಬಟ್ ಅದನ್ನು ಬಿಟ್ಟು ನ್ಯೂಸ್ ಆರ್ಟಿಕಲ್ಸಲ್ಲಿ ಏನೆಲ್ಲ ಇದ್ರ ಬಗ್ಗೆ ಬರಿತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಜನ, ಇದನ್ನೆಲ್ಲ ತಿಳ್ಕೊಳ್ಳೋ ಒಂದು ಇಂಟ್ರೆಸ್ಟ್ ಇರಬೇಕು. ಬಿಕಾಸ್ ಅದಿಲ್ಲ ಅಂದರೆ ಇಟ್ ಗೆಟ್ಸ್ ಅ ಲಿಟಲ್ ಮೊನೋಟನಸ್. ಆ್ಯಂಡ್ ತುಂಬ ಜನ ಅದೇ ಥರ ಬಿಟ್ಟು ಹೋಗಿದವರು ಇದ್ದಾರೆ. ಅಂದರೆ ಗುರು ಇಟ್ಸ್ ವೆರಿ ಮೊನೋಟನಸ್, ದರ್ಸ್ ನೋ ಫನ್ ಅಂತ. ಬಟ್ ಐ ಥಿಂಕ್ work is fun only when you enjoy your work. ಇಲ್ಲ ಅಂದರೆ ಇಟ್ ಗೆಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಸೊ ಫಾರ್ ಮೀ ಪ್ಯೂರ್ಲಿ ನನಗೆ ಇವಾಗಲೂ ಪ್ರತಿ ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟ್. ಇಲ್ಲ ಮ್ಯಾಚಲ್ಲಿ ಏನಾದರೂ ನಡೆದ್ರೆ ಅದ್ರ ಬಗ್ಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಇದೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಐ ಥಿಂಕ್ ಫ್ರಮ್ ದ ಲಾಸ್ಟ್ 5 years ಐ ಬೀನ್ ಗ್ರೋಯಿಂಗ್ ಸ್ಟಡಿ. ಆ್ಯಂಡ್ ಎಷ್ಟು ಸಮಯ ಆಗುತ್ತೋ ಖಂಡಿತ ಐ ಸರ್ಟನ್ಲಿ ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ಇನ್ ದಿಸ್ ಇಂಡಸ್ಟ್ರಿ. ನಂದೊಂದು ಕ್ವೆಶ್ಚನ್. I've seen you presenting. You bring out a lot of facts from the past also. It is I think it is very important, and not many presenters do it. They just talk to a script. Correct. So it is not just the 5 years, but everything that you have done or read and prepped yourself or have the knowledge is what is making you successful. Because I also want to address one part. Anybody can become just because there is a pretty face analogy. Yes. Yeah. That is not. If you really want to survive, facts and figures important. Yeah. ಇನ್ನೊಂದಿದೆ ಗೊತ್ತಾ, ತುಂಬ ಜನ ನನಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿದಾಗ ನಾನು ಆ್ಯಕ್ಚುಲಿ ನನ್ನ ರಿಯಲ್ ಲೈಫಲ್ಲಿ ನಾನು ಹೇಳ್ದಲ್ಲ, ನಾನು ಜಾಸ್ತಿ ಮೇಕಪ್ ಎಲ್ಲ ಯೂಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನನ್ನ ನಾರ್ಮಲ್ ರೀಲ್ಸಲ್ಲಿ ಇಲ್ಲ ನಾರ್ಮಲ್ ಪೋಸ್ಟಲ್ಲಿ ನಾನು ಅದೇ ಥರ ಮೇಕಪ್ ಹಾಕ್ದೇ ಹೋಗ್ತೀನಿ. ಇವತ್ತು ಕೂಡ ಅಷ್ಟೇ ಸ್ವಲ್ಪ ತುಂಬ ಲೈಟಾಗಿ ಹಾಕ್ಕೊಂಬಂದಿದ್ದೀನಿ. ಅಂದರೆ ನೀವು ಸ್ವಲ್ಪ ಲೈಟ್ಸ್ ಎಲ್ಲ ಇಟ್ಟಿದ್ದೀರಲ್ಲ, ಅದಕ್ಕೆ ತುಂಬ ಖರಾಬಾಗಿ ಕಾಣಿಸ್ಬಾರ್ದು ಅಂತ. ಬಟ್ ಇನ್ ಜನರಲ್ ಒಂದು ಕನ್ಸೆಪ್ಷನ್ ಇರುತ್ತೆ, ಅಂದರೆ ಒಂದು ಆ್ಯಂಕರ್ ಅಂತ ಹೇಳಿದ್ರೆ ಫುಲ್ ಮೇಕಪ್ ಹಾಕ್ಕೊಂಡು ನೋಡೋಕ್ಕೆ ಚೆನ್ನಾಗಿರ್ಬೇಕಪ್ಪ ಅಂತ. ಬಟ್ ಐ ಆಮ್ ವೆರಿ ಸಾರಿ, ಅದು ತುಂಬ ದಿನ ನಡೆಯಲ್ಲ. 1-2 ಶೋ ನೀವು ತುಂಬ ಚೆನ್ನಾಗಿರೋ ಒಂದು ಗುಡ್ ಲುಕಿಂಗ್ ಫೀಮೇಲ್ ಆ್ಯಂಕರ್ ಆರ್ ಮೇಲ್ ಆ್ಯಂಕರ್ನ ಹಾಕ್ಕೊಂಡು ಮಾಡ್ಬೋದು. ಬಟ್ ಲೈವ್ ಆ್ಯಂಕರಿಂಗ್ ಇದೆಯಲ್ಲ, ಇಟ್ಸ್ ನಾಟ್ ಈಸಿ, ಟ್ರಸ್ಟ್ ಮೀ. ಕಿವಿಯಲ್ಲಿ ನಿಮ್ಮ ಪ್ರತಿ ನಿಮಿಷ ಅಲ್ಲ ಪ್ರತಿ ಸೆಕೆಂಡ್ ಯಾರಾದರೂ ಏನೋ ಹೇಳ್ತಾ ಇರ್ತಾರೆ, ಮತ್ತು ವಿ ನೀಡ್ ಟು ಟೇಕ್ ಅ ಬ್ರೇಕ್. ಬಟ್ ನಾನು ಅದನ್ನು ತೋರಿಸ್ದೇನೆ ಇದೇ ಥರ ಮಾತಾಡ್ತಾನೆ ಇರ್ತೀನಿ. ಬಟ್ ಕಿವಿಯಲ್ಲಿ ಕೌಂಟ್ ಹೋಗ್ತಾ ಇರ್ತಾರೆ, 10, 9, 8 ಅಂತ ಹೇಳ್ತಾ ಆ ಕೌಂಟ್ 1 ಅಂತ ಬರುವಾಗ ನಾನು ಸ್ಟಾಪ್ ಮಾಡಬೇಕು ಮಾತಾಡೋದನ್ನ. ಅಂದರೆ ನಾನು ಕಿವಿಯಲ್ಲಿ 5, 4, 3 ಓಕೆ ಗೈಸ್ ಲೆಟ್ಸ್ ಟೇಕ್ ಅ ಬ್ರೇಕ್
ಅಂತ ಹೇಳುವಾಗ ಆ ಒನ್ ನಿಲ್ಲುತ್ತೆ ನನ್ನ ಕಿವಿಯಲ್ಲಿ. ಸೊ ಆ ಸಮಯ ಪ್ರಜ್ಞೆ ಇರಬೇಕು, ಅಟ್ ದ ಸೇಮ್ ಟೈಮ್ ಫೋಕಸ್ ಇರಬೇಕು. ನನ್ನ ಎಕ್ಸ್ಪರ್ಟ್ ಒಂದು ಹೇಳ್ತಾನೆ ಇರ್ತಾರೆ, ಬಟ್ ಕಿವಿಯಲ್ಲಿ ಹೇಳ್ತಾರೆ ಮಧು ಟೈಮ್ ಇಲ್ಲ, ಅವ್ರು ಸ್ವಲ್ಪ ಸ್ಟಾಪ್ ಮಾಡಿ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಬಗ್ಗೆ ಕ್ವೆಶನ್ ಕೇಳು. ಇದು ನನ್ನ ಕಿವಿಯಲ್ಲಿ ಆಗ್ತಾ ಇರುತ್ತೆ, ಬಟ್ ನಾನು ಇದು ಮಾಡ್ತಾ ಇರ್ತೀನಿ, ನಿಮಗದು ಗೊತ್ತಾಗಲ್ಲ. ಸೊ ನೀವು ಚೆನ್ನಾಗಿ ಕಾಣಿಸ್ತೀರಾ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂತ ಫೋಕಸ್ ಮಾಡಿಕೊಂಡ್ರೆ ಗ್ಯಾರಂಟಿ ಚಾನ್ಸೇ ಇಲ್ಲ. ನೀವು ಮೆಂಟಲಿ ಎಷ್ಟು ಪ್ರಿಪೇರ್ ಆಗ್ತಾ ಇದ್ದೀರಾ ಆ ಸಬ್ಜೆಕ್ಟ್ ಜೊತೆ, ಅದರಿಂದ ಮಾತ್ರ ನೀವು ಸರ್ವೈವ್ ಆಗೋಕ್ಕಾಗೋದು. ಸಚಿನ್ ತೆಂಡೂಲ್ಕರ್ ಯಾವುದೋ ಒಂದು ಮ್ಯಾಚಲ್ಲಿ ಏನೋ ಮಾಡಿರ್ತಾರಪ್ಪ, ಇಲ್ಲ ಮಹೇಂದರ್ ಸಿಂಗ್ ಧೋನಿ ಒಂದು 100 ಫಸ್ಟ್ ಹೊಡೆದಿರ್ತಾರೆ ಟೆಸ್ಟ್ ಕ್ರಿಕೆಟಲ್ಲಿ, ಅದು ಯಾವಾಗ ಡೇಟ್ ನೆನಪಿಲ್ಲ ಅಂತೂ ಸರಿ, ಇವತ್ತು ಈ ಮ್ಯಾಚ್ ನಡೀತಾ ಇದೆ, ಯಾವುದೋ ಒಂದು ಹಳೆ ದಾಖಲೆ ಇವತ್ತು ಕ್ರಾಸ್ ಆಗಬಹುದು, ಆ ಒಂದು ನಾಲೆಜ್ ಇಲ್ಲ ಆ ಒಂದು ಇನ್ಫೋ ಕೂಡ ನಿಮ್ಮ ಕೈಯಲ್ಲಿ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಪುಟ್ ಇಟ್ ಅಕ್ರಾಸ್ ಆನ್ ಟಿ ವಿ. ಆ್ಯಂಡ್ ನಿಮ್ಮ ಜೊತೆ ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರ ಕೆಲಸ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಗುರು ಎಲ್ಲ ಇವಳು ಕಿವಿಯಲ್ಲಿ ಹೇಳ್ಕೊಡೋದು ಬೇಕಾಗಿಲ್ಲ, ಇವಳು ರಿಸರ್ಚ್ ಇವಳೇ ಮಾಡಿ ಬರ್ತಾಳೆ, ಆ ಕಾನ್ಫಿಡೆನ್ಸ್ ಸಿಕ್ಕಿದಾಗ ನಿಮಗೆ ನ್ಯಾಚುರಲಿ ನಿಮ್ಮ ಒಂದಿನ ಸ್ವಲ್ಪ ಮೇಕಪ್ ಚೆನ್ನಾಗಿಲ್ಲ ಅಂತ ತಿಳ್ಕೊಳ್ಳಿ, ಇಲ್ಲ ಮುಖದಲ್ಲಿ ಒಂದೆರಡು ಪಿಂಪಲ್ ಬಂದಿದೆ, ಯು ವಿಲ್ ಸ್ಟಿಲ್ ನಾಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್. ಯಾಕಂದರೆ ನಿಮ್ಮ ಕಾಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿ ರೆಡಿ ಮಾಡಿ ಹೋಗಿರ್ತೀರಲ್ಲ, ಅದು ನಿಮ್ಮನ್ನು ಉಳಿಸುತ್ತೆ ಶೋದಲ್ಲಿ, ನಾಟ್ ಯೋರ್ ಲುಕ್ಸ್. ಲಾಸ್ಟ್ ಆತೊಂದು Last question. What advice would you like to give young girls and women who want to pursue their career in this field? Very, very apt question. ಫ್ಯಾಕ್ಟ್ಸನ್ನು ಹೇಳ್ತೀನಿ ನಾನಿಲ್ಲಿ. 5 ವರ್ಷದಿಂದ ನಾನು ಸ್ಪೋರ್ಟ್ಸ್ ನಿರೂಪಣೆ ಮಾಡ್ತಾ ಇದ್ದೀನಿ. ಜಾಸ್ತಿ ಫಾಲೋವರ್ಸ್ ನನಗೆ ಮೇಲ್ ಡಾಮಿನೆಂಟೇ ಇದ್ದಾರೆ. ತುಂಬ ಜನ ಹುಡುಗರು ನನಗೆ ಮೆಸೇಜ್ ಮಾಡಿ, ಮ್ಯಾಮ್ ನನಗೂ ಕೂಡ ಸ್ಪೋರ್ಟ್ಸ್ ಆ್ಯಂಕರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ನಾನು ತುಂಬ ಅನಾಲಿಸಿಸ್ ಮಾಡ್ತೀನಿ ಮ್ಯಾಮ್, ಏನು ಮಾಡಬೇಕು ನಾನು ಅಂತ ಕೇಳ್ತಾರೆ, ಇವಾಗಲೂ ಕೇಳ್ತಾ ಇದ್ದಾರೆ. ಬಟ್ ಒಂದು 4-5 ಹುಡುಗಿಯರನ್ನ ಬಿಟ್ಟರೆ, ನನಗೆ ಆ ಪ್ರಾಬ್ಲಿ ಅವ್ರ ಹ್ಯಾಂಡಲ್ಸು ನೆನಪಿರುತ್ತೆ, ಯಾಕಂದರೆ ಕೇಳಿರೋದು ಅಷ್ಟೇ ಜನ. ಒಂದು 4-5 ಹುಡುಗಿಯರು ಬಿಟ್ಟರೆ ನನಗೆ ಯಾರು ಕೂಡ ಮೆಸೇಜ್ ಮಾಡಿ ಮೇಡಮ್ ನನಗೂ ಕೂಡ ಸ್ಪೋರ್ಟ್ಸ್ ಆ್ಯಂಕರ್ ಆಗಬೇಕು, ನಾನೇನು ಮಾಡಬೇಕು ಅಂತ ಕೇಳಿಲ್ಲ. ಪರ್ಹ್ಯಾಪ್ಸ್ ಲೈಕ್ ಐ ಸೆಡ್, ಇದು ಒಂಥರ ಗ್ಲ್ಯಾಮರಸ್ ಇಂಡಸ್ಟ್ರಿ ಅಲ್ವಲ್ಲ, ತುಂಬ ಹುಡುಗಿಯರಿಗೆ ಎಲ್ರಿಗೂ ಕೂಡ ಇಂಟ್ರೆಸ್ಟ್ ಇರೋದು ಎಂಟರ್ಟೈನ್ಮೆಂಟ್ ಶೋಸ್ ಮಾಡೋಕ್ಕೆ, ಯಾಕಂದರೆ ಆ ಪಾಪ್ಯುಲಾರಿಟಿ ಸಿಗುತ್ತೆ, ಟ್ರೋಲ್ ಪೇಜಸ್ಸು, ಮೀಮ್ಸು, ಆ ಲೈಮ್ ಲೈಟ್ ಅಂತ ಏನು ಕರಿತೀವಿ ನೋಡಿ, ಕಲರ್ಫುಲ್ ಪೇಜ್ 3 ಲೈಫು, ಮೇ ಬಿ ಅದು ಸ್ವಲ್ಪ ಎಕ್ಸೈಟಿಂಗ್ ಆಗಿರಬಹುದು ಮೆಜಾರಿಟಿಗೆ ನಾನು ಹೇಳ್ತಾ ಇರೋದು. ಸೊ ಆ ಚಿಕ್ಕ ಪಾಪ್ಯುಲೇಷನ್ ಏನಿದೆಯಲ್ಲ, ಯಾರಿಗೆ ಸ್ಪೋರ್ಟ್ಸ್ ಆ್ಯಂಕರಿಂಗ್ ಪರ್ಸ್ಯೂ ಮಾಡಬೇಕು ಅಂತ ಇದೆ, ಅವ್ರಿಗೆ ನಾನು ಕೆಲವೊಂದು ಸಿಂಪಲ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ನಾನು ಕೆಲವೊಂದು ಆನ್ಸರ್ಗಳಲ್ಲಿ ಹೇಳಿದೆ. ಒಂದು, ನಿಮಗೆ ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇರಬೇಕು. ಯಾಕೆಂದರೆ ನಿಮಗೆ ಸ್ಪಿನ್ನರ್ ಯಾರು, ಫಾಸ್ಟ್ ಬೌಲರ್ ಅಂದರೆ ಯಾರು, ಇಲ್ಲ ನಿಮಗೆ ಮಿಡಲ್ ಆರ್ಡರ್ ಬ್ಯಾಟರ್ ಅಂದರೆ ಅವ್ರ ಮೋರಲೆಸ್ ಅವ್ರ ರೋಲ್ ಏನಾಗಿರುತ್ತೆ ಒಂದು ಟೀಮಲ್ಲಿ, ಇದೆಲ್ಲ ತಿಳುವಳಿಕೆ ಇದ್ದರೆ ನಿಮಗೆ ಸ್ಪೋರ್ಟ್ಸ್ ಆ್ಯಂಕರಿಂಗ್ ಮಾಡೋಕ್ಕೆ ಈಸಿ. ಇದು ಹೇಳ್ತಾರಲ್ಲ, ಏನು ಗೊತ್ತಿಲ್ಲದೆ ಸಡನ್ಲಿ ಬಂದು ಠಮ್ ಅಂತ ಬಿಸಾಕಕ್ಕೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಆ ಇಂಟ್ರೆಸ್ಟ್ ನ್ಯಾಚುರಲಿ ನೀವು ಬಿಲ್ಡ್ ಮಾಡಬೇಕು. ಮ್ಯಾಚಸನ್ನು ಸ್ವಲ್ಪ ಫಾಲೋ ಮಾಡಿ. ಈಗ IPL ಅಂದಾಗ ವಿರಾಟ್ ಕೊಹ್ಲಿ ಅಂತ ಹೇಳೋದು ಮಾತ್ರ ಅಲ್ಲ, RCBಯಲ್ಲಿ ಬೇರೆ ಪ್ಲೇಯರ್ಸ್ ಕೂಡ ಇದ್ದಾರೆ. RCB ಯಾವ ಥರ ಪರ್ಫಾರ್ಮ್ ಮಾಡ್ತಾ ಬಂದಿದೆ, ನಮ್ಮ ಚಿನ್ನಸ್ವಾಮಿ ಅಂತ ಹೇಳಿದಾಗ ಸಾಧಾರಣ ಯಾವ ಥರ ಪಿಚ್ ಇರುತ್ತೆ, ಇದೆಲ್ಲ ನೀವು ಹಿಂಗೆ ಕ್ರಿಕೆಟ್ ಫಾಲೋ ಮಾಡೋರ ಜೊತೆ ಡಿಸ್ಕಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಮೇಕ್ ಸ್ಪೋರ್ಟ್ಸ್ ಅ ಪಾರ್ಟ್ ಆಫ್ ಯೋರ್ ಡೈಲಿ ಲೈಫ್. ಒಂದು ದಿನಕ್ಕೆ ಒಂದು 5-10 ನಿಮಿಷ ಸುಮ್ಮನೆ ಸ್ಪೋರ್ಟ್ಸ್ ಬಗ್ಗೆ ಓದಿ, ಯಾರೆಲ್ಲ ಸೆಲೆಬ್ರಿಟಿ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲ ಸ್ವಲ್ಪ ನೀವು ನೋಡ್ತಾ ಇದ್ರೆ, ಯಾರಿಗೆ ಇತ್ತೀಚೆಗೆ ಏನು ಅವಾರ್ಡ್ ಬಂತು, ಮೊಹಮ್ಮದ್ ಶಮಿಗೆ ಇತ್ತೀಚೆಗೆ ಅಷ್ಟೇ ಅರ್ಜುನ ಅವಾರ್ಡ್ ಪ್ರಶಸ್ತಿಯನ್ನು ಕೊಟ್ಟರು. ಸೊ ಇದನ್ನೆಲ್ಲ ಸ್ವಲ್ಪ ನೀವು ನ್ಯೂಸನ್ನು ಫಾಲೋ ಮಾಡ್ತಾ ಇದ್ರೂ ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ. ನಿಮ್ಗೆ ಆ ಐಡಿಯಾ ಇದೆ, ಅದ್ರ ಜೊತೆಗೇ ಸ್ವಲ್ಪ ಆ್ಯಂಕರಿಂಗ್ ಸ್ಕಿಲ್ ಇದೆ ಅಂತ ಹೇಳಿದ್ರೆ ಉಳಿದಿರೋ ಕೆಲಸ ನಿಮಗೆ ಟ್ರೈನಿಂಗಲ್ಲಿ ಮಾಡಿಬಿಡ್ತಾರೆ. ಒಂದು 10-15 ಮ್ಯಾಚ್ ಮಾಡಿದಾಗ ನಿಮಗೆ ಅದು ಗೊತ್ತಾಗಿ ಹೋಗ್ಬಿಡುತ್ತೆ. ಎಷ್ಟಾಗುತ್ತೋ ಅಷ್ಟು ಲೈವ್ ಆ್ಯಂಕರಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಚಿಕ್ಕ ಇವೆಂಟ್ಸ್ ಆಗಿದ್ರು ಸರಿ, ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೇನಿದೆ ಅಂತೆ, ಯಾವುದೋ ಸ್ಕೂಲ್ ಆ್ಯನ್ಯುವಲ್ ಡೇನೋ, ಇಲ್ಲ ಯಾವುದೋ ಒಂದು ಚಿಕ್ಕ ನಿಮ್ಮ ಊರಲ್ಲಿರೋ ಯಾವುದೋ ಒಂದು ಬ್ಯಾಂಕ್ದು ಸ್ಟಾಫ್ಗೆ ಒಂದು ಏನೋ ಗೆಟ್ ಟುಗೆದರೋ, ಈ ಥರದ ಚಿಕ್ಕ ಫಂಕ್ಷನ್ಸ್ ನಿಮಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಹಿಂಗೆ ನನಗೊಂದು ಟ್ರೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಐ ವುಡ್ ಲೈಕ್ ಟು ಗಿವ್ ಇಟ್ ಅ ಟ್ರೈ. ಎನದರ್ ಆಸ್ಪೆಕ್ಟ್ ಇಸ್ ಮನಿ. ಇವಾಗ ಹಂಗಂದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಫ್ರೀಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ, ಯಾರೂ ಪೇಮೆಂಟೇ ಕೊಡಲ್ಲ. ಈ ಒಂದು ಆಸ್ಪೆಕ್ಟ್ ಕೂಡ ಬರುತ್ತೆ. ನೀವೊಂದು ಲೆವೆಲ್ಗೆ ಹೋದ್ಮೇಲೆ ಆಫ್ಕೋರ್ಸ್ ನಿಮಗೊಂದು ಪೇಮೆಂಟ್ ಡಿಮಾಂಡ್ ಮಾಡೋ ಒಂದು ಲೆವೆಲ್ಗೆ ಬಂದುಬಿಡ್ತೀರ. ಬಟ್ ಟು ಸ್ಟಾರ್ಟ್ ವಿತ್, ಇವನ್ ಇಫ್ ಇಟ್ಸ್ ಅ ಸ್ಮಾಲ್ ಪೇಮೆಂಟ್, ಐ ಆಮ್ ನಾಟ್ ಸೇಯಿಂಗ್ ಫ್ರೀಯಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ. ಒಂದು 2-3 ಇವೆಂಟ್ ಫಸ್ಟು ಸ್ಟಾರ್ಟಿಂಗ್ ಫ್ರೀಯಾಗಿ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸ್ತಾ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಆದರೂ ಪೇಮೆಂಟ್ ಡಿಮಾಂಡ್ ಮಾಡಿ, ಇಲ್ಲ ಎಕ್ಸ್ಪೆಕ್ಟ್ ಮಾಡಿ. ಸೊ ದಟ್
you also have that independence financially to buy good clothes or to probably get your makeup and hair done. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅಂದರೆ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲೆಲ್ಲ ಹೇಳ್ತಾ ಇರೋದು, ಇವೆಂಟ್ ಇಂಡಸ್ಟ್ರಿಯಲ್ಲೇ ಕರಿಯರ್ ಸ್ಟಾರ್ಟ್ ಮಾಡ್ತಿದ್ರು ನೀವು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್, ಬಟ್ ಬಿ ಓಪನ್ ಮೈಂಡೆಡ್. ನನಗೆ ಫಸ್ಟ್ ಡೇನೇ 10,000 ಸಂಬಳ ಕೊಡಬೇಕು, ನಾನು ಇವೆಂಟ್ಗೆ ಇಲ್ಲ 10,000 ಪೇಮೆಂಟ್ ಕೊಡಬೇಕು ಅಂದರೆ ಯು ಆರ್ ನಾಟ್ ಬೀಂಗ್ ರಿಯಲಿಸ್ಟಿಕ್. ಬಿಕಾಸ್ ಕಾಂಪಿಟೇಟಿವ್ ಆಗಿಬಿಟ್ಟಿದೆ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಅಂದರೆ, ಇವತ್ತು 500 ರೂಪಾಯಿ ಕಡಿಮೆ ಯಾರು ಮಾಡ್ತಾರೋ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬರು 10,000ಕ್ಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಒಬ್ಬರು 9,500 ಒಪ್ಕೊತಾರೆ. ದ ಕ್ಲೈಂಟ್ ಮೇ ಗೋ ಹೆಡ್ ವಿತ್ 9,500 ಬಿಕಾಸ್ ಅವ್ರಿಗೆ ಆ 500 ರೂಪೀಸ್ ಅವ್ರ ಬಜೆಟಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. ಸೊ ಸ್ಟಾರ್ಟಿಂಗಲ್ಲೇ ತುಂಬ ದುಡ್ಡನ್ನು ಓರಿಯೆಂಟ್ ಮಾಡ್ಕೊಂಡು ಹೋಗಬೇಡಿ. ಲುಕ್ ಎಟ್ ಇಟ್ ಆಸ್ ಅನ್ ಆಪರ್ಚುನಿಟಿ, ಆಸ್ ಅ ಪ್ಲಾಟ್ಫಾರ್ಮ್ ಟು ಗ್ರೋ ಫರ್ದರ್. ಆ್ಯಂಡ್ ಒಂದ್ಸಲಿ ನೀವು ಎಸ್ಟಾಬ್ಲಿಷ್ ಆದ್ರಿ, ಜನರಿಗೆಲ್ಲ ತಲುಪ್ತಾ ಇದೆ, ಹಾಂ ಗುರು XYZ ಅಂತ ಒಂದು ಹೊಸ MC ಇದ್ದಾಳಂತೆ, ಚೆನ್ನಾಗಿ ಮಾಡ್ತಾ ಇದ್ದಾಳಂತೆ, ನಿಮಗೆ ಫಸ್ಟು 1-2 ಎನ್ಕ್ವೈರಿ ಬರ್ತಾ ಇತ್ತು, ಇವಾಗ 5-6 ಎನ್ಕ್ವೈರಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಆವಾಗ ಯು ಕ್ಯಾನ್ ಸ್ಟಾರ್ಟ್ ಚಾರ್ಜಿಂಗ್ ವಾಟ್ ದಿ ಅದರ್ಸ್ ಚಾರ್ಜ್ ಇನ್ ದ ಇಂಡಸ್ಟ್ರಿ. ಸೊ ಪ್ಲ್ಯಾನ್ ಯೋರ್ ಕರಿಯರ್ ವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಅಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ನ ನೀವು ಯೂಸ್ ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿರೋ 1-2-3 ಸೀನಿಯರ್ಸ್ನ ಕೇಳಿ, ಅವ್ರ ಜೊತೆ ಸಜೆಷನ್ಸನ್ನು ತಗೊಂಡು ಪ್ಲ್ಯಾನ್ ಮಾಡಿ. ಆ್ಯಂಡ್ ಇಟ್ ಈಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್, ಟ್ರಸ್ಟ್ ಮೀ. ನಾನು ನಿಮಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ, ಬಟ್ ಬಿಫೋರ್ ಐ ಎಂಡ್ ನಾನೊಂದು ಚಿಕ್ಕ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ವಿಚಾರ ಜೀವನದ ಬಗ್ಗೆ, ನಿಮ್ಮದು ಅದೇ ಥರ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸ್ಪೆಷಲಿ ಹುಡುಗಿಯರಿಗೆ ಇಲ್ಲ ಮಹಿಳೆಯರಿಗೆ ಯಾರು ತಮ್ಮ ಕರಿಯರ್ ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರೋ, ನೋಡಿ, ಕರಿಯರ್ನಲ್ಲಿ 2 ಆಸ್ಪೆಕ್ಟ್ ಇರುತ್ತೆ ನನ್ನ ಪ್ರಕಾರ. ಒಂದು, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಆ್ಯಂಡ್ ನಿಮ್ಮ ಫೀಲ್ಡಲ್ಲಿರೋರು ಸಾಮಾನ್ಯವಾಗಿ ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಇನ್ನೊಂದೇನು ಅಂದರೆ, ನಿಮ್ಮ ಕರಿಯರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಸಿಗಬೇಕಾಗಿರೋ ಆ ಒಂದು ಅಪ್ರಿಸಿಯೇಷನೋ ಇಲ್ಲ ಆ ಪಾಪ್ಯುಲಾರಿಟಿನೋ ಇಲ್ಲ ಆ ಪಬ್ಲಿಸಿಟಿನೋ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಆ್ಯಂಕರಿಂಗ್ ಮಾಡ್ತೀನಿ, ಸ್ಪೋರ್ಟ್ಸ್ ನಿರೂಪಣೆ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಮಾಡ್ತಾ ಇರೋದು ಗ್ಲೋಬಲ್ ನೆಟ್ವರ್ಕ್ಗೆ. ನಾನು ವರ್ಕ್ ಮಾಡ್ತಾ ಇರೋ ಚಾನಲ್ ಎಲ್ಲ ದೇಶಗಳಲ್ಲೂ ಹೋಗುತ್ತೆ, ಹೌದು. ಆ್ಯಂಡ್ ಸ್ಪೋರ್ಟ್ಸ್ ಆ್ಯಂಕರಿಂಗ್ ಆ ಥರ ಮಾಡೋರೇ ತುಂಬ ಕಡಿಮೆ ಇನ್ ದ ಫಸ್ಟ್ ಪ್ಲೇಸ್, ಹುಡುಗರಾಗಿರಲಿ ಹುಡುಗಿರಾಗಿರಲಿ. ಬಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರೋ ಒಂದು ಬೆಸ್ಟ್ ಆ್ಯಂಕರ್ಗೆ ಸಿಗೋ ಆ ಒಂದು ಪಬ್ಲಿಸಿಟಿ ಇಲ್ಲ ಆ ಪಾಪ್ಯುಲಾರಿಟಿ ಇದೆಯಲ್ಲ, ಅದ್ರ 25% ನನಗೆ ಸಿಗಲ್ಲ. ಅಷ್ಟು ಫಾಲೋವರ್ಸು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಸೊ ದ್ಯಾಟ್ ಈಸ್ ಅ ಚಾಯ್ಸ್ ದಟ್ ಹ್ಯಾವ್ ಮೇಡ್. ಅಂದರೆ ನಾನಿರೋ ಇಂಡಸ್ಟ್ರಿಯಲ್ ಗುರು, ನನಗೆ ಪಾಪ್ಯುಲಾರಿಟಿ, ಪಬ್ಲಿಸಿಟಿ, ಬ್ಲೂ ಟಿಕ್ಕೋ ಇಲ್ಲ 1 ಮಿಲಿಯನ್ ಫಾಲೋವರ್ಸ್ ಇಲ್ದಿದ್ರೂ ಪರವಾಗಿಲ್ಲ, ಬಟ್ ನಾನು ನನ್ನ ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ಕ್ಲಾರಿಟಿ ನನಗಿದೆ. ಬಟ್ ಈಗ ಕೆಲವ್ರು ಏನು ಮಾಡ್ಕೋತಾರೆ ಅಂದರೆ, ಬೇಜಾರು ಮಾಡ್ಕೊಬಿಡ್ತಾರೆ. ಗುರು, ನಾನು ಇಷ್ಟು ಚೆನ್ನಾಗಿದ್ದೀನಿ, ನಾನು ಶೆಫ್ ಫಾರ್ ಎಕ್ಸಾಂಪಲ್, ನಾನು ತುಂಬ ಒಳ್ಳೆ ಶೆಫ್ ಗುರು, ಇಷ್ಟೆಲ್ಲ ಮಾಡ್ತೀನಿ, ಬಟ್ ಅಲ್ಲಿ ಇನ್ನೊಂದು ಸೆಲೆಬ್ರಿಟಿ ಶೆಫ್ ಇದ್ದಾರೆ, ಅವರು 1-2 ರಿಯಾಲಿಟಿ ಶೋದಲ್ಲಿ ಬಂದುಬಿಟ್ರು ಅಂತ ಅವ್ರಿಗೆಲ್ಲ ಜಾಸ್ತಿ ಫಾಲೋವರ್ಸು, ನನಗೆ ಫಾಲೋವರ್ಸ್ ಇಲ್ಲ. ಜಸ್ಟ್ ಬಿಕಾಸ್ ನೀವು ನಡ್ಕೊಂಡು ಹೋದಾಗ ಒಂದು 10 ಜನ ನಿಮ್ಮ ಜೊತೆ ಸೆಲ್ಫಿ ತಗೊಳ್ಳಲ್ಲ ಅಂದರೆ ಅದರ ಅರ್ಥ ನೀವು ಮಾಡ್ತಾ ಇರೋ ಕೆಲಸ ಅಪ್ರಿಷಿಯೇಟ್ ಮಾಡಲ್ಲ ಅಂತಲ್ಲ. ಅದರ ಅರ್ಥ ನೀವಿರೋ ಇಂಡಸ್ಟ್ರಿಯ ಮೆಂಟ್ಯಾಲಿಟಿನೇ ಬೇರೆ, ಅಲ್ಲಿ ಸಿಗೋ ಅಪ್ರಿಸಿಯೇಷನ್ ಆ್ಯಂಡ್ ರೆಸ್ಪೆಕ್ಟೇ ಬೇರೆ. ಇನ್ನೊಂದು ಇಂಡಸ್ಟ್ರಿಯಲ್ಲಿ ಇಲ್ಲ ಇನ್ನೊಬ್ಬರು ಜೀವನ ಇಲ್ಲ ಅವ್ರ ಬದುಕಲ್ಲಿರೋ ಶೈಲಿನೇ ಬೇರೆ ಅಂತ ಆಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ದಯವಿಟ್ಟು ನೆಗೆಟಿವ್ ಆಗಿ ತಗೋಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ಕೊಳ್ಳುತ್ತೆ, ಆಯಿತಾ? ಐ ಮೀನ್ ಅ ಲಾಟ್ ಆಫ್ ಅಸ್ ಲಿವ್ ಫಾರ್ ಸೋಷಿಯಲ್ ಮೀಡಿಯಾ ದೀಸ್ ಡೇಸ್. ಸೊ ದಯವಿಟ್ಟು ಒಬ್ಬರು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ನಿಮ್ಮ ಲೈಫ್ನ ಯಾವತ್ತೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ದಿನ ನಾನು ಸುಮ್ಮನೆ ಅಳ್ತೀನಿ, ಇಲ್ಲ ನನ್ನ ಮೂಡ್ ಚೆನ್ನಾಗಿರಲ್ಲ, ಒಂದಿನ ಕೆಲಸನೂ ಚೆನ್ನಾಗಿ ಹೋಗಿರಲ್ಲ, ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಕ್ಕೆ ಹೋಗಲ್ಲ. ಬಟ್ ಒಂದಿನ ಚೆನ್ನಾಗಾಯಿತು ಅಂದರೆ ಸಚ್ ಅ ಫ್ಯಾಬ್ ಡೇ ಅಂತ ಅಪ್ಲೋಡ್ ಮಾಡಿಬಿಡ್ತೀನಿ. ಅದು ಮನುಷ್ಯ ಸ್ವಭಾವ. ಸೊ ಸೋಷಿಯಲ್ ಮೀಡಿಯಾನೇ 100% ನಿಜ, 100% ಸತ್ಯ ಅಂತ ನೋಡಿ ಕೂಡ ಬದುಕಬೇಡಿ. ರಿಯಲಿಸ್ಟಿಕ್ ಆಗಿ ಬದುಕಿ. ಆವಾಗನೇ ಏರಿನ ಒಂದು ಮಜಾ ಏನಿರುತ್ತಲ್ಲ ಅದನ್ನು ತಗೋತೀವಿ. ಆ ಪೇರು ಅಂತ ಏನು ಕರಿತೀವೋ ಇಲ್ಲ ಆ ಒಂದು ಡೌನ್ ಟೈಮ್ ಅಂತ ಏನಿದೆಯೋ ಅದನ್ನು ಕೂಡ ಆಕ್ಸೆಪ್ಟ್ ಮಾಡೋಕ್ಕೆ ಈಸಿಲಿ ನಾವು ಕಲಿತ್ಬಿಡ್ತೀವಿ. ಸೊ ಪ್ಲೀಸ್ ದಯವಿಟ್ಟು ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿರೋಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಿತವಚನ ಅಲ್ಲ, ಇಟ್ಸ್ ಜಸ್ಟ್ ಅ ಸಜೆಷನ್.